ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇಂದಿನ ಟ್ಯೂಟೋರಿಯಲಲ್ಲಿ ನಾವು ಕ್ಲಬ್ ಹೌಸಲ್ಲಿ ಆ್ಯಡ್ ಆಗಿರೋಂಥ ಒಂದು ತುಂಬಾ ಇಂಪಾರ್ಟೆಂಟ್ ಫೀಚರ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಆ ಇಂಪಾರ್ಟೆಂಟ್ ಫೀಚರ್ ಯಾವುದಪ್ಪ ಅಂತಂದರೆ ರೆಕಾರ್ಡಿಂಗ್ ಫೀಚರ್. ಹೌದಾ ಫ್ರೆಂಡ್ಸ್, ಕ್ಲಬ್ ಹೌಸಲ್ಲಿ ಈ ಮುಂಚೆ ರೆಕಾರ್ಡಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಂದರೆ ಅಫಿಷಿಯಲ್ ಆ್ಯಪಲ್ಲಿ ರೆಕಾರ್ಡಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ರೆಕಾರ್ಡಿಂಗ್ ಮಾಡಬೇಕು ಅಂತಂದರೆ ನಾವು ಥರ್ಡ್ ಪಾರ್ಟಿ ಆ್ಯಪ್ಸ್ನ ಯೂಸ್ ಮಾಡಬೇಕಾಗಿತ್ತು. ಆ ಥರ್ಡ್ ಪಾರ್ಟಿ ಆ್ಯಪ್ಸು ಕೂಡ ಸರಿಯಾಗಿ ರೆಕಾರ್ಡ್ ಮಾಡ್ತಾ ಇರಲಿಲ್ಲ. ಅಥವಾ ಲ್ಯಾಪ್ಟಾಪ್ ಇದ್ದವರು ಲ್ಯಾಪ್ಟಾಪಲ್ಲಿ ಕ್ಲಬ್ ಡೆಕ್ ಇನ್ಸ್ಟಾಲ್ ಮಾಡಿಕೊಂಡು ಅದ್ರ ಮೂಲಕ ರೆಕಾರ್ಡಿಂಗ್ ಮಾಡ್ಬೋದಾಗಿತ್ತು. ಆದರೆ ಈಗ ಕ್ಲಬ್ ಹೌಸ್ ಅಫಿಷಿಯಲ್ ಆ್ಯಪಲ್ಲೇ ರೆಕಾರ್ಡಿಂಗ್ ಫೀಚರನ್ನು ಬಿಟ್ಟಿದ್ದಾರೆ. ನಾವು ಕ್ಲಬ್ ಹೌಸಲ್ಲಿ ಯಾವುದೇ ಒಂದು ಇವೆಂಟ್ ಮಾಡಿದ್ರು ಕೂಡ ಯಾರು ಇವೆಂಟನ್ನು ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಕಾರಣಾಂತರಗಳಿಂದ, ಬ್ಯುಸಿ ಸ್ಕೆಡ್ಯೂಲಿಂದ, ಅವರು ತಮ್ಮ ಫ್ರೀ ಟೈಮಲ್ಲಿ ಅದನ್ನು ಆರಾಮಾಗಿ ಕೂತು ಕೇಳಬಹುದು. ಅದರ ಜೊತೆಗೆ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಪರ್ಮನೆಂಟಾಗಿ ಸ್ಟೋರ್ ಕೂಡ ಮಾಡ್ಕೊಬೋದು. ನಮ್ಮ ಹಾರ್ಡ್ ಡಿಸ್ಕಲ್ಲಿ, ಲ್ಯಾಪ್ಟಾಪಲ್ಲಿ, ಮೊಬೈಲಲ್ಲಿ ಎಲ್ಲಿ ಬೇಕಾದ್ರೂ ನೀವು ಸ್ಟೋರ್ ಮಾಡ್ಬೋದು. ಹಾಗಾದರೆ ಇಂದಿನ ಟ್ಯೂಟೋರಿಯಲಲ್ಲಿ ನಾವು ಕ್ಲಬ್ ಹೌಸ್ ಮೂಲಕ ರೆಕಾರ್ಡಿಂಗ್ ಮಾಡೋದು ಹೇಗೆ, ಅದನ್ನು ಕೇಳೋದು ಹೇಗೆ, ಡೌನ್ಲೋಡ್ ಮಾಡೋದು ಹೇಗೆ, ಈ ಎಲ್ಲ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ನೀವಂತೂ ಈ ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಹಾಗಾದರೆ ಟ್ಯೂಟೋರಿಯಲ್ನ ಶುರು ಮಾಡೋಣ. ಸ್ನೇಹಿತರೆ, ಕ್ಲಬ್ ಹೌಸಲ್ಲಿ ನಾವು ರೆಕಾರ್ಡಿಂಗ್ ಮಾಡಬೇಕು ಅಂತಂದರೆ ಏನೂ ಮಾಡಬೇಕಾಗಿಲ್ಲ. ಜಸ್ಟು ನಾವು ಯಾವುದೇ ಒಂದು ರೂಮನ್ನು ಸ್ಟಾರ್ಟ್ ಮಾಡುವಾಗ ಅಥವಾ ಸ್ಕೆಡ್ಯೂಲ್ ಮಾಡುವಾಗ ರೀಪ್ಲೇ ಅಂತ ಒಂದು ಫೀಚರ್ ಇರುತ್ತೆ, ಅದನ್ನು ಆನ್ ಮಾಡಬೇಕಾಗತ್ತೆ. ಹೌದು ಫ್ರೆಂಡ್ಸ್, ಕ್ಲಬ್ ಹೌಸಲ್ಲಿ ಇದನ್ನು ನಾವು ರೀಪ್ಲೇ ಫೀಚರ್ ಅಂತ ಕರಿತೀವಿ. ಈ ಫೀಚರ್ ಏನು ಹೊಸದಲ್ಲ, ತುಂಬ ದಿನ ಹಿಂದೆನೆ ಬಂದಿದೆ ಈ ಫೀಚರು. ಬಟ್ ಸುಮಾರು ಜನಕ್ಕೆ ಈ ಫೀಚರ್ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ ಅಂತ ಈ ಒಂದು ಟ್ಯೂಟೋರಿಯಲ್ ಮಾಡ್ತಾ ಇದೀವಿ. ಸೊ ಈಗ ಮೊದಲು ಕ್ಲಬ್ ಹೌಸ್ನ ಓಪನ್ ಮಾಡೋಣ, ನೋಡೋಣ ಯಾವ ರೀತಿ ರೆಕಾರ್ಡಿಂಗ್ ಅನ್ನು ಆನ್ ಮಾಡ್ಬೋದು ಅಥವಾ ರೀಪ್ಲೇ ಫೀಚರ್ನ ಆನ್ ಮಾಡ್ಬೋದು ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಕ್ಲಬ್ ಹೌಸ್ ಸಿಕ್ಕಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Clubhouse. Search button. ಸೊ ಫ್ರೆಂಡ್ಸ್, ಈಗ ಕ್ಲಬ್ ಹೌಸ್ ಓಪನ್ ಆಗಿದೆ. ಸೊ ನಾವು ರೂಮ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಬಾಟಮ್ ಆಫ್ ದ ಸ್ಕ್ರೀನ್ ನಿಮ್ಮ ಹೋಮ್ ಬಟನ್ ಏನಿರುತ್ತೆ ಅದ್ರ ಮೇಲೆ ನೀವು ಟಚ್ ಮಾಡಿದ್ರೆ ಅಲ್ಲಿ ನಿಮಗೆ ಸ್ಟಾರ್ಟ್ ರೂಮ್ ಅಂತ ಆಪ್ಷನ್ ಸಿಗುತ್ತೆ ಅಲ್ವಾ. Start a room button. ಸೊ ಸ್ಟಾರ್ಟ್ ಅ ರೂಮ್ ಅಂತ ಆಪ್ಷನ್ ಸಿಕ್ಕಿದೆ, ಇದ್ರ ಮೇಲೆ ಈಗ ಕ್ಲಿಕ್ ಮಾಡ್ತೀನಿ. Clubhouse. On switch. ಓಕೆ ಫ್ರೆಂಡ್ಸ್, ಈಗ ನಾವು ರೂಮನ್ನು ಸ್ಟಾರ್ಟ್ ಮಾಡೋಂಥ ಒಂದು ಪೇಜಲ್ಲಿ ಇದ್ದೀವಿ. ಫಸ್ಟೇ ನಿಮಗೆ ಸಿಗೋದಿಲ್ಲಿ Replays. On switch. ಆನ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಈ ಆನ್ ಅಂತ ಹೇಳುತ್ತಲ್ಲ, ಇದೇ ರೀಪ್ಲೇದ್. ಇದು ಆಫ್ ಮಾಡಿದ್ರೆ ರೂಮು ರೆಕಾರ್ಡಿಂಗ್ ಆಗೋದಿಲ್ಲ, ನಂತರ ನಿಮಗೆ ರೆಕಾರ್ಡಿಂಗ್ ಸಿಗೋದಿಲ್ಲ. ಆದ್ದರಿಂದ ನಿಮಗೆ ರೂಮ್ಸ್ ರೆಕಾರ್ಡ್ ಆಗಬೇಕು ಅಂತಂದರೆ ಇದನ್ನು ನೀವು ಆನ್ ಮಾಡಬೇಕಾಗತ್ತೆ. ಇನ್ನೊಂದು ಇಲ್ಲಿ ಗಮನದಲ್ಲಿರಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಓಪನ್ ರೂಮ್ಗೆ ಮಾತ್ರ ರೀಪ್ಲೇ ಆಪ್ಷನ್ ಸಿಗುತ್ತೆ. ಬೇರೆ ಎಲ್ಲ ರೂಮ್ಸು, ಸೋಷಿಯಲ್ ರೂಮ್ ಅಥವಾ ಕ್ಲೋಸ್ಡ್ ರೂಮ್ಗೆ ರೀಪ್ಲೇ ಆಪ್ಷನ್ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ. ಈಗ Replays. On switch. ಸೊ ಈಗ ರೀಪ್ಲೇಸ್ ಆನ್ ಆಗಿದೆ. Replay end button. Add a title button. ಇಲ್ಲಿ ನೀವು ಟೈಟಲ್ ಅನ್ನು ಆ್ಯಡ್ ಮಾಡ್ಬೋದು. Selected open. ನೋಡಿ, ಈಗ ಸೆಲೆಕ್ಟೆಡ್ ಓಪನ್ ಅಂತ ಹೇಳ್ತಾ ಇದೆ. ಅಂತಂದರೆ ಈಗ ನಾವು ಓಪನ್ ರೂಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ ರೀಪ್ಲೇ ಆಪ್ಷನ್ ಸಿಗ್ತಾ ಇದೆ. ಈಗ ಸೋಷಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಸೋಷಲ್ ರೂಮ್ ಮೋಡ್ ಸ್ಟಾರ್ಟ್ ಮಾಡೋಣ ಅಂತ. Selected. ಈಗ ಲೆಫ್ಟಿಗೆ ಸ್ವೈಪ್ ಮಾಡ್ಕೊಂಡು ಬರ್ತೀನಿ. Open. Add a title button. ನೋಡಿ, ಈಗ ಇಲ್ಲಿ ಫಸ್ಟ್ ಆಪ್ಷನ್ ನನಗೆ Add a title button. ಆ್ಯಡ್ ಅ ಟೈಟಲ್ ಸಿಗ್ತಾ ಇದೆ. ಇಲ್ಲಿ ಎಲ್ಲೂ ರೀಪ್ಲೇ ಆಪ್ಷನ್ನೇ ಇಲ್ಲ. ಸೊ ಅದರಿಂದ ಓಪನ್ ರೂಮ್ಸ್ಗೆ ಮಾತ್ರ ನೀವು ರೀಪ್ಲೇಸನ್ನು ಆನ್ ಮಾಡ್ಬೋದು. Open. Selected. Social. Open. Selected. ಸೊ ಈಗ ಮತ್ತೆ ಓಪನ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ಲೆಫ್ಟಿಗೆ ಸ್ವೈಪ್ ಮಾಡ್ಕೊಂಡು ಬರ್ತೀನಿ. Add a title button. Replay end button. Replays. On switch. ನೋಡಿ, ಈಗ ಮತ್ತೆ ರೀಪ್ಲೇಸು ಆನ್ ಆಗಿದೆ. ಸೊ ಇದನ್ನ ಬೇಕಾದರೆ ಆಫ್ ಮಾಡ್ಬೋದು. ನಾವು ಇಲ್ಲಿ ರೀಪ್ಲೇಸನ್ನು ಆನ್ ಮಾಡಿ ರೂಮನ್ನು ಸ್ಟಾರ್ಟ್ ಮಾಡಿದ್ರೆ ಆಗ ನಮ್ಮ ರೂಮಲ್ಲಿ ನಾವು ಏನೇನು ಮಾತಾಡ್ತೀವೋ, ಯಾರ್ಯಾರು ನಮ್ಮ ರೂಮಿಗೆ ಬಂದು ಏನೇನು ಮಾತಾಡ್ತಾರೋ ಪ್ರತಿಯೊಂದು ಕೂಡ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಅದರಿಂದ ನೀವು ಕ್ಲಬ್ ಹೌಸಲ್ಲಿ ಏನೇ ಮಾತಾಡೋವಾಗಲೂ ಕೂಡ ಹುಷಾರಾಗಿರಿ. ಒಂದು ವೇಳೆ ನಾವು ರೀಪ್ಲೇ ಆಪ್ಷನ್ ಆಫ್ ಮಾಡಿದರೂ ಕೂಡ ರೂಮ್ಸ್ ರೆಕಾರ್ಡ್ ಆಗ್ತಾ ಇರುತ್ತೆ. ಇದು ಕ್ಲಬ್ ಹೌಸ್ ಅವರು ಹೇಳ್ಕೊಂಡಿದ್ದಾರೆ. ಯಾಕೆಂತಂದರೆ ರೂಮ್ ಬಗ್ಗೆ ಏನಾದರೂ ರಿಪೋರ್ಟ್ಸ್ ಬಂದರೆ, ಏನಾದರೂ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ರೆಕಾರ್ಡಿಂಗ್ಸ್ ಬೇಕಾಗತ್ತೆ ಅಂತ ಅವರು ರೆಕಾರ್ಡಿಂಗ್ ಆಗುತ್ತೆ. ನಿಮ್ಮ ರೀಪ್ಲೇಸ್ ಆಫ್ ಆಗಿದ್ರು ಕೂಡ ರೆಕಾರ್ಡಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ಕ್ಲಬ್ ಹೌಸಲ್ಲಿ ಮಾತಾಡುವಾಗ ಹುಷಾರಾಗಿರಿ. ರೀಪ್ಲೇಸ್ ಆನ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕು ಅಂತಂದರೆ ಯಾವುದೇ ರೂಮಲ್ಲಿ ನೀವು ಹೋದಾಗ ಫಸ್ಟಲ್ಲಿ ನಿಮಗೆ ತೋರಿಸುತ್ತೆ, ಫಸ್ಟ್ ಆಪ್ಷನ್ಸ್ ಅಂತ ಬರುತ್ತೆ, ಅದ್ರ ಪಕ್ಕನೇ ನಿಮಗೆ ರೀಪ್ಲೇಸ್ ಆನ್ ಅಂತ ಹೇಳುತ್ತೆ ಅಥವಾ ರೀಪ್ಲೇಸ್ ಆಫ್ ಅಂತ ಹೇಳುತ್ತೆ.
ಸೊ ಅದನ್ನ ಗಮನಿಸಿ, ರೀಪ್ಲೇಸ್ ಆನ್ ಆಗಿದೆ ಆಫ್ ಆಗಿದೆ ಅಂತ. 7:30 p.m. ರೀಪ್ಲೇಸ್ ಆನ್ ಆಗಿದೆ ಅಂತಂದ್ರೆ ಈ ರೀಪ್ಲೇಸ್ ಆನ್ ಆಗಿದೆ, ರೆಕಾರ್ಡ್ ಆಗ್ತಾ ಇದೆ, ನಂತರ ಇದು ಎಲ್ಲರಿಗೂ ಕೇಳೋದಕ್ಕೆ ಅವೈಲಬಲ್ ಇರುತ್ತೆ ಅಂತ ಅರ್ಥ. ಆಫ್ ಆಗಿದ್ರೆ ರೀಪ್ಲೇಸ್ ಆಫ್ ಆಗಿದೆ ಅಂತ, ಆ ರೆಕಾರ್ಡಿಂಗ್ಸು ನಂತರ ಕೇಳೋದಕ್ಕೆ ನಿಮಗೆ ಸಿಗೋದಿಲ್ಲ. ಸೊ ಈಗ ರೂಮ್ ಏನೋ ರೆಕಾರ್ಡಿಂಗ್ ಆಗುತ್ತೆ, ಹಾಗಾದರೆ ಅದನ್ನ ಎಲ್ಲಿಂದ ಪಡ್ಕೊಳ್ಳೋದು ಅಂತ ನಾವು ನೋಡೋದಾದರೆ ನಮ್ಮ ಪ್ರೊಫೈಲಲ್ಲಿ ಹೋಗಬೇಕಾಗತ್ತೆ ಫ್ರೆಂಡ್ಸ್. ಈಗ ನಾನು ನನ್ನ ಪ್ರೊಫೈಲ್ಗೆ ಹೋಗ್ತೀನಿ. Clubhouse. My profile button. Back button. ಇಲ್ಲಿ ಮೈ ಪ್ರೊಫೈಲ್ ಒಳಗೆ ಬಂದಮೇಲೆ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ನಿಮಗೆ ಭಾಳ ಲೇಟ್ ಆಗುತ್ತೆ ರೆಕಾರ್ಡಿಂಗ್ಸ್ ಎಲ್ಲ ಸಿಗೋದು. ಯಾಕೆ ಅಂತಂದರೆ ಅಲ್ಲಿ ಫಸ್ಟ್ ನಿಮಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಆಮೇಲೆ ನೀವು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ, ಆಮೇಲೆ ನೀವು ಜಾಯ್ನ್ ಆಗಿರೋ ಅಂಥ ಕ್ಲಬ್ಸು ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಅದರಿಂದ ಲೋಯರ್ ಪಾರ್ಟ್ ಆಫ್ ದ ಸ್ಕ್ರೀನಲ್ಲಿ ನೀವು ಟಚ್ ಮಾಡಿ ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ. Replay feature testing. Gatak Singh. Sadapagana Cashier 3/2 3 minutes. December 1st, 2021. ನೋಡಿ ಫ್ರೆಂಡ್ಸ್, ಇಲ್ಲಿ ರೀಪ್ಲೇ ಫೀಚರ್ ಟೆಸ್ಟಿಂಗ್ ಅಂತ ಒಂದು ರೂಮ್ ಕ್ರಿಯೇಟ್ ಮಾಡಿದ್ದೆ. ಇದರಲ್ಲಿ 3/2 ಅಂತ ಹೇಳ್ತಾ ಇದೆ. ಅಂತಂದರೆ ಟೋಟಲ್ ಈ ರೂಮ್ಗೆ 3 ಜನ ಬಂದಿದ್ರು, ಅದರಲ್ಲಿ 2 ಸ್ಪೀಕರ್ಸಲ್ಲಿ ಮಾತಾಡಿದ್ರು ಅಂತ. ಸೊ ನಾನು ಮತ್ತು ಸಿದ್ದಪ್ಪ ಮಾತಾಡಿದ್ವಿ, ಅದನ್ನೇ ಅದು ಹೇಳ್ತಾ ಇದೆ. ಹೀಗೆ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ನಾನು ಯಾವ ರೂಮಲ್ಲಿ ಅಟೆಂಡ್ ಮಾಡಿದ್ದೆ ಅದೆಲ್ಲ ತೋರಿಸುತ್ತೆ. Overflow icon. Click stub. ಸೊ ಈ ಓವರ್ಫ್ಲೋ ಐಕಾನ್ ಅಂತ ಹೇಳುತ್ತಲ್ಲ, ಇದು ಅದರ ಆಪ್ಷನ್ಸ್ ಮೆನ್ಯೂ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನು ಸಿಗುತ್ತೆ ಅಂತ ಆಮೇಲೆ ನೋಡೋಣ. ಮುಂದೆ ನೋಡೋಣ ಯಾವ್ಯಾವ ರೂಮ್ಸ್ ಸಿಗುತ್ತೆ ಅಂತ. Kannada Tantramsha. KT Tech Talks episode 90. Sharanaya Avanaki. Chandru Sheeper. Ramesh Gunasawadi. Gatak Singh. 29/9 1H 1 minute. November 29th, 2021. Kannada Tantramsha. ನೋಡಿ ಫ್ರೆಂಡ್ಸ್, ಇದು November 29th ನಾನು ಹೋಗಿದ್ದಂಥ ರೂಮು KT Tech Talks. ಸೊ ಇದರಲ್ಲಿ ಟೋಟಲ್ 29 ಜನ ಬಂದಿದ್ರು, 9 ಜನ ಸ್ಪೀಕರ್ಸ್ ಆಗಿದ್ರು. ಸೊ ಇದೇ ರೀತಿ ಇನ್ನು ಮುಂದೆ ಹೋದರೆ ನಾನು ಯಾವ್ಯಾವ ರೂಮಲ್ಲಿ ಅಟೆಂಡ್ ಆಗಿದ್ದೆ, ಯಾವ್ಯಾವ ರೀಪ್ಲೇ ಫೀಚರ್ ಆನ್ ಆಗಿದ್ದ ರೂಮಲ್ಲಿ ಅಟೆಂಡ್ ಆಗಿದ್ನೋ ಆ ಎಲ್ಲ ರೂಮ್ಗಳು ಸಿಗ್ತಾ ಹೋಗುತ್ತೆ. Replay feature testing. Gatak Singh. Sadapagana Cashier 3/2 3 minutes. December 1st, 2021. ಸೊ ಈ ರೀಪ್ಲೇ ಫೀಚರ್ ಟೆಸ್ಟಿಂಗ್ ಅಂತ ಇದೆಯಲ್ಲ, ಈ ರೂಮ್ ಪಕ್ಕ ನೀವು ರೈಟ್ ಸ್ವೈಪ್ ಮಾಡಿದ್ರೆ Overflow icon button. ಓವರ್ಫ್ಲೋ ಐಕಾನ್ ಅಂತ ಬರುತ್ತೆ. ಈ ಓವರ್ಫ್ಲೋ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನು ಬರುತ್ತೆ ಅಂತ ನೋಡೋಣ. Pop dash up window. Share replay. ನೋಡಿ, ಫಸ್ಟ್ ನಿಮಗೆ ಶೇರ್ ರಿಪ್ಲೇ, ಈ ಲಿಂಕನ್ನು ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಬೋದು. Download full audio. ಡೌನ್ಲೋಡ್ ಫುಲ್ ಆಡಿಯೋ, ಡೌನ್ಲೋಡ್ ಮಾಡ್ಬೋದು ಈ ಆಡಿಯೋನ. Delete replay. ಡಿಲೀಟ್ ರಿಪ್ಲೇ, ಇದನ್ನ ಡಿಲೀಟ್ ಮಾಡ್ಬೋದು. ಈ ಡಿಲೀಟ್ ಮತ್ತು ಡೌನ್ಲೋಡ್ ಆಪ್ಷನ್ ಏನಿದೆಯಲ್ಲ ಫ್ರೆಂಡ್ಸ್, ಇದು ಎಲ್ಲರಿಗೂ ಸಿಗೋದಿಲ್ಲ, ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ ಈ ಆಪ್ಷನ್ನು. ಯಾರು ಆ ರೂಮನ್ನು ಕ್ರಿಯೇಟ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಈ ಆಪ್ಷನ್ಸು ಸಿಗುತ್ತೆ. ಬೇರೆಯವ್ರಿಗೆಲ್ಲ ಬರೀ ಇಲ್ಲಿ ಶೇರು ಮತ್ತು ರಿಮೂವ್ ಫ್ರಮ್ ಪ್ರೊಫೈಲ್ ಅಂತ ಆಪ್ಷನ್ ಸಿಗುತ್ತೆ. ಅಂದರೆ ನೀವು ನಿಮ್ಮ ಪ್ರೊಫೈಲಲ್ಲಿ ಆ ರೆಕಾರ್ಡಿಂಗ್ ಇರಬಾರ್ದು, ಬೇರೆಯವ್ರಿಗೆಲ್ಲ ತೋರಿಸ್ಬಾರ್ದು ನಿಮ್ಮ ಪ್ರೊಫೈಲಲ್ಲಿ ಅಂತಂದರೆ ನೀವು ಅದನ್ನ ನಿಮ್ಮ ಪ್ರೊಫೈಲಿಂದ ರಿಮೂವ್ ಮಾಡ್ಬೋದು. ಬಟ್ ಡಿಲೀಟ್ ಮತ್ತು ಡೌನ್ಲೋಡ್ ಆಪ್ಷನ್ನು ಸಿಗೋದಿಲ್ಲ. ಸೊ ನೋಡಿ, ಈ ರೂಮಲ್ಲಿ ನನಗೆ ಸಿಗ್ತಾ ಇದೆ ಡೌನ್ಲೋಡ್ ಮತ್ತು ಡಿಲೀಟ್. ಯಾಕೆಂತಂದರೆ ಈ ರೂಮ್ನ ನಾನೇ ಕ್ರಿಯೇಟ್ ಮಾಡಿದ್ದೆ. ಬಟ್ ಬೇರೆ ರೂಮ್ಗೆ ಹೋಗ್ತೀನಿ ಈಗ. Clubhouse. Overflow icon. Click stub. Kannada Tantramsha. KT Tech Talks episode 9. Overflow icon button. ನೋಡಿ, KT Tech Talksದು ಒಂದು ರೆಕಾರ್ಡಿಂಗ್ ಇದು. ಇಲ್ಲಿ Overflow icon. Click stub. ಓವರ್ಫ್ಲೋ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Pop dash up window. Share replay. ಒಂದು ಶೇರ್ ಇದೆ, Remove from profile. ರಿಮೂವ್ ಫ್ರಮ್ ಪ್ರೊಫೈಲ್, 2 ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಡಿಲೀಟ್ ಅಥವಾ ಡೌನ್ಲೋಡು ಸಿಗೋದಿಲ್ಲ. ಯಾಕೆ ಅಂತಂದರೆ ಈ ರೂಮ್ನ ನಾನೆಲ್ಲ ಕ್ರಿಯೇಟ್ ಮಾಡಿದ್ದು, ಬೇರೆ ಯಾರೋ ರಾಜೇಶ್ ಕಿಣಿ ಅನ್ಸುತ್ತೆ ಮೋಸ್ಟ್ಲಿ, ಅವರು ಕ್ರಿಯೇಟ್ ಮಾಡಿದ್ರಿಂದ ನಾನು ಬೇಕಾದ್ರೆ ರಿಮೂವ್ ಮಾಡ್ಬೋದು ಅಥವಾ ಶೇರ್ ಮಾಡ್ಬೋದು. ಸೊ ಇಲ್ಲಿಂದ ಈಗ ಬ್ಯಾಕ್ ಬರೋಣ. Clubhouse. Overflow icon. Click stub. ಓಕೆ, ಈಗ ಒಂದು ರೂಮನ್ನು ಪ್ಲೇ ಮಾಡಿದಾಗ ಅಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಅಂತ ನೋಡೋಣ. Kannada Tantramsha. KT Tech Talks episode 86. Divya Divi 1. Anil SP. Gatak Singh. Samar V. 42/15. Kannada Tantramsha. ಈ ಒಂದು ರೂಮಲ್ಲಿ 42 ಜನ ಬಂದಿದ್ರು, ಅದರಲ್ಲಿ 15 ಜನ ಮಾತಾಡಿದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ಲೇ ಮಾಡಬೇಕು ಅಂತಂದರೆ ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಆ ರೂಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. Overflow icon. Kannada Tantramsha. ಈಗ ರೂಮ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ರೂಮು ಪ್ಲೇ ಆಗ್ತಾ ಇದೆ. ಇಲ್ಲಿ ನೀವು ಕೆಳಗಡೆ ಟಚ್ ಮಾಡಿದ್ರೆ Leave quietly button. ಮಾಮೂಲಿ ನಿಮಗೆ ಲೀವ್ ಕ್ವೈಟ್ಲಿ ಆಪ್ಷನ್ ಸಿಗುತ್ತೆ. ಅಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ ಶೇರ್, Back button. Share button. ಬ್ಯಾಕು, ಶೇರು ಎಲ್ಲ ಆಪ್ಷನ್ ಸಿಗುತ್ತೆ. ಹಾಗೆ ಲೀವ್ ಕ್ವೈಟ್ಲಿ ಅಂತ ಇದೆಯಲ್ಲ, ಆ ಆಪ್ಷನ್ ಮೇಲೆ ಸ್ವಲ್ಪ ಮೇಲೆ ನೀವು ಟಚ್ ಮಾಡಿದ್ರೆ Pause button. ಪಾಸ್ ಬಟನ್ ನಿಮಗೆ ಸಿಗುತ್ತೆ. ಸೊ ಈ ಪಾಸಿಂದ ರೈಟ್ ಸ್ವೈಪ್ ಮಾಡಿದ್ರೆ Skip the next speaker button. ಸ್ಕಿಪ್ ಟು ನೆಕ್ಸ್ಟ್ ಸ್ಪೀಕರ್ ಅಂತ ಆಪ್ಷನ್ ಸಿಗುತ್ತೆ. Pause button. ಈ ಪಾಸಿಂದ ರೈಟ್ ಸ್ವೈಪ್ ಮಾಡಿದ್ರೆ Rewind 15 seconds button. ರಿವೈಂಡ್ 15 ಸೆಕೆಂಡ್ಸ್ ಆಪ್ಷನ್ ಸಿಗುತ್ತೆ. ಅಂತಂದರೆ ನೀವು ಯಾವುದಾದ್ರು ಒಂದು ಸ್ಪೀಕರ್ ಮಾತಾಡ್ತಾ ಇರ್ತಾರೆ, ಅವ್ರು ಮಾತಾಡೋದು ಕೇಳಿಸ್ಕೊಳ್ಳೋದು ಬೇಡ ಅಂತಂದರೆ ನೀವು ಸ್ಕಿಪ್ ಟು ನೆಕ್ಸ್ಟ್ ಸ್ಪೀಕರ್ ಕೊಡ್ಬೋದು. ಈಗ ಸ್ಕಿಪ್ ಟು ನೆಕ್ಸ್ಟ್ ಸ್ಪೀಕರ್ ಮೇಲೆ ಕ್ಲಿಕ್ ಮಾಡ್ತೀನಿ. Skip the next speaker. ಸೊ ಇಲ್ಲೊಂದು ಸ್ವಲ್ಪ ಡೇಟಾ ಸ್ಲೋ ಇರೋದ್ರಿಂದ ಸ್ಲೋ ಆಗಿ ಲೋಡ್ ಆಗುತ್ತದು. Skip the next speaker button. ರಮೇಶ್ ಅಲ್ಲ ಹರೀಶ್.
ಹೇಳಿ ಹೇಳಿ, ಅದು ಕಾಲ್ ಬಂದಿದ್ದೇನೆ. ಹಾ ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಎಲ್ಲ ಮಾತಾಡ್ತಾ ಇರೋದು ಬರ್ತಾ ಇದೆ. Pause. Button. Rewind 15 seconds. Button. ಇನ್ನ ರಿವೈಂಡ್ ಅಥವಾ ಸ್ಕಿಪ್ ಟು ನೆಕ್ಸ್ಟ್ ಸ್ಪೀಕರ್ ಎಲ್ಲ ಕೊಡ್ಬೋದು. ಶರಣಯ್ಯ ಆಯ್ತಾ ಊಟ? ಇನ್ನ ರಿವೈಂಡ್ ಅಥವಾ ಸ್ಕಿಪ್ ಟು ನೆಕ್ಸ್ಟ್ ಸ್ಪೀಕರ್ ಮಾಡ್ಬೋದು. ಇಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ Change playback speed. ನೋಡಿ ಫ್ರೆಂಡ್ಸ್, ಚೇಂಜ್ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಇದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಪ್ಷನ್. ಒಂದ್ ನಿಮಿಷ ಪಾಸ್ ಮಾಡ್ಬಿಟ್ಟು ನಾನು ಹೇಳ್ತೀನಿ. Pause. Button. ಆ ಚೇಂಜ್ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಪ್ಷನ್. ಏನಕ್ಕಪ್ಪ ಅಂತಂದ್ರೆ ಅದ್ರ ಮೂಲಕ ನಾವು ಆಡಿಯೋನ ಫಾಸ್ಟಾಗಿ ಕೇಳಿಸ್ಕೊಬೋದು. ಸೊ ನೀವು ಒಂದ್ಸಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಫಾಸ್ಟ್ ಆಗುತ್ತೆ, ಇನ್ನೊಂದ್ಸಲ ಕ್ಲಿಕ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗುತ್ತೆ, ಇನ್ನೊಂದ್ಸಲ ಕ್ಲಿಕ್ ಮಾಡಿದಾಗ ಮತ್ತೆ ನಾರ್ಮಲ್ ಮೋಡಿಗೆ ಬರುತ್ತೆ. ಅದು ಮೋಸ್ಟ್ಲಿ 1.5 ಮತ್ತೆ 2x ಚೇಂಜ್ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಫಸ್ಟ್ ಸಲ ನೀವು ಕ್ಲಿಕ್ ಮಾಡಿದಾಗ ಒಂದು ಅರ್ಧದಷ್ಟು ಸ್ಪೀಡ್ ಆಗುತ್ತೆ, ಎರಡನೇ ಸಲ ನೀವು ಕ್ಲಿಕ್ ಮಾಡಿದಾಗ 2ರಷ್ಟು ಸ್ಪೀಡ್ ಆಗುತ್ತೆ. ಅದನ್ನು ಕೂಡ ಈಗ ನೋಡೋಣ. ಪ್ಲೇ ಮಾಡಿದ್ದೀನಿ. Change playback speed. ನೋಡ್ರಿ ನೀವು ನಮ್ದು ಸೊ ಈಗ ಫಾಸ್ಟ್ ಆಯ್ತು. ಇನ್ನೊಂದ್ಸಲ ಕ್ಲಿಕ್ ಮಾಡ್ತೀನಿ. ನೋಡಿ ಇನ್ನೂ ಸ್ಪೀಡ್ ಆಯ್ತು. ಈಗ ಮತ್ತೆ ಚೇಂಜ್ ಸ್ಪೀಡ್. ಈಗ ಮತ್ತೆ ನಾನು ಚೇಂಜ್ ಪ್ಲೇ ಬ್ಯಾಕ್ ಸ್ಪೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. Clubhouse. Skip the next speaker. Rewind 15. Change playback. ಎಲ್ಲ ಅದೇ ಮಾಡುತ್ತೆ. ನೀವು ಅದೊಂದು ಎಕ್ಸೆಪ್ಟ್ ಕೇಳುತ್ತೆ, ಎಕ್ಸೆಪ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಮತ್ತೆ ನಾರ್ಮಲ್ ಸ್ಪೀಡ್ ಬಂದಿದೆ ಅಷ್ಟೇ, Pause. ನಿಮ್ದೇನ್ ಕೆಲಸ ಇಲ್ಲ. ಸೊ ಪಾಸ್ ಮಾಡಿದ್ದೀನಿ. ಮುಂದಿನ ಆಪ್ಷನ್ಸ್ ನೋಡೋಣ ಏನೇನಿದೆ ಅಂತ. Change playback speed. 08:02 slider. ನೋಡಿ ಇಲ್ಲಿ ಇದು ಸೀಕ್ ಸ್ಲೈಡರು. ಇಲ್ಲಿ ನೀವು ವಾಲ್ಯೂಮ್ ಡೌನ್ ಅಥವಾ ವಾಲ್ಯೂಮ್ ಅಪ್ ಮಾಡೋ ಮೂಲಕನೂ ರಿವೈಂಡ್ ಅಥವಾ ಫಾರ್ವರ್ಡ್ ಮಾಡ್ಬೋದು. ಈಗ ವಾಲ್ಯೂಮ್ ಅಪ್ ಮಾಡಿದ್ರೆ 11:39 slider. 11 minutes 39 seconds ವರೆಗೂ ಹೋಯ್ತು. 15:16 slider. ಸೊ 15 minutes 16 seconds ಹೋಯ್ತು. ಅದೇ ವಾಲ್ಯೂಮ್ ಡೌನ್ ಮಾಡಿದ್ರೆ 11:39 slider. ಹಿಂದೆ ಬಂತು. ಸೊ ಇದೇ ರೀತಿ ಇಲ್ಲಿಂದನೂ ನೀವು ರಿವೈಂಡ್ ಅಥವಾ ಫಾರ್ವರ್ಡ್ ಮಾಡ್ಬೋದು. ಇನ್ನು ಇಲ್ಲಿಂದ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ 11:39-1:00:43. ಟೋಟಲ್ ಆಡಿಯೋ ಎಷ್ಟೊತ್ತಿದೆ ಅನ್ನೋದನ್ನ ಹೇಳುತ್ತೆ. ಟೋಟಲ್ ಈ ಆಡಿಯೋ ಇರೋದು 1 hour 48 seconds ಇದೆ. ಅದರಲ್ಲಿ ನಾವೀಗ 11 ನಿಮಿಷ ಕೇಳಿದೀವಿ ಅಂತ ತೋರಿಸ್ತಾ ಇದೆ. ಸೊ ಫ್ರೆಂಡ್ಸ್, ಇದಿಷ್ಟು ರೂಮ್ ಕಂಟ್ರೋಲ್ಸ್ ಬಗ್ಗೆ ಆಯಿತು. ಅಂತಂದರೆ ಪಾಸ್ ಪ್ಲೇ ಮಾಡೋದು ಅಥವಾ ಸ್ಕಿಪ್ ಟು ನೆಕ್ಸ್ಟ್ ಸ್ಪೀಕರು, ರಿವೈಂಡು, ಪ್ಲೇ ಬ್ಯಾಕ್ ಸ್ಪೀಡನ್ನು ಚೇಂಜ್ ಮಾಡೋದು, ಇದೆಲ್ಲ ನೋಡಿದ್ವಿ ಅಲ್ವಾ. ಈಗ ರೂಮಲ್ಲಿ ಬೇರೆ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋದಾದರೆ ಟಾಪಲ್ಲಿ ನಾವು ಟಚ್ ಮಾಡಿದ್ರೆ Options button. ಸೊ ರೈಟ್ ಸೈಡ್ ಟಾಪಲ್ಲಿ ಟಚ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸ್ ಅಂತ ಬರುತ್ತೆ. ಅಲ್ಲಿಂದ ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ Rajesh. ಯಾರ್ಯಾರು ಈ ರೂಮಲ್ಲಿ ಈಗ ಸದ್ಯಕ್ಕೆ ಮಾತಾಡ್ತಾ ಇದ್ರು ಅವ್ರದ್ದೆಲ್ಲ ಹೆಸರು ತೋರಿಸುತ್ತೆ. Ramesh, Anil. Divya. Sharath. Stunner. Harish. Followed by the speakers. ಸೊ ಇಷ್ಟು ಜನ ರೂಮಲ್ಲಿ ಮಾತಾಡ್ತಾ ಇದ್ರು. ಆಮೇಲೆ ಮಾಮೂಲಿ ಫಾಲೋಡ್ ಬೈ ದ ಸ್ಪೀಕರ್ಸ್ ಯಾರ್ಯಾರಿದ್ರು ಕೇಳಿಸ್ಕೊಂತ ಇದ್ರು Deepak. ಅವ್ರ ಹೆಸರು ಕೂಡ ತೋರಿಸ್ತಾ. ಅಂದರೆ ಈ ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ಈಗೇನು ನಾವು 11 ನಿಮಿಷ 39 ಸೆಕೆಂಡ್ ಟೈಮಲ್ಲಿ ಇದೀವಿ, ಈ ಟೈಮಲ್ಲಿ ಯಾರ್ಯಾರಿದ್ರು ಅವ್ರ ಹೆಸರು ಮಾತ್ರ ತೋರಿಸುತ್ತೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಯಾರ್ಯಾರು ಬರ್ತಾ ಇದ್ರು ಅವ್ರ ಹೆಸರು ಕೂಡ ಅಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ನಿಮಗೆ Replay.7. Replace.7 ಅಂತ ತೋರಿಸುತ್ತೆ. ಅಂತಂದ್ರೆ ಇದನ್ನ 7 ಜನ ರೀಪ್ಲೇಯಲ್ಲಿ ಪ್ಲೇ ಮಾಡಿ ಕೇಳಿದ್ದಾರೆ ಅಂತ. ಇಲ್ಲಿಂದ ಮತ್ತೆ ರೈಟ್ ಸ್ವೈಪ್ ಮಾಡಿದ್ರೆ Gatak. ಯಾರ್ಯಾರು ರೀಪ್ಲೇ ಕೇಳಿದ್ದಾರೆ ಅವ್ರ ಹೆಸರೆಲ್ಲ ತೋರಿಸುತ್ತೆ. Jad. Vinay. Sharath. M. Sadapa. Pratima, Back channel button. ನೋಡಿ ಫ್ರೆಂಡ್ಸ್, ಇಷ್ಟು ಜನ ಇದನ್ನ ರೀಪ್ಲೇಯಲ್ಲಿ ಪ್ಲೇ ಮಾಡಿದ್ದಾರೆ. ಆಮೇಲೆ ಮಾಮೂಲಿ ಬ್ಯಾಕ್ ಚಾನಲ್ಲು. ಇದಿಷ್ಟು ನೀವು ಒಂದು ರೂಮನ್ನು ಪ್ಲೇ ಮಾಡುವಾಗ ಅಂದರೆ ರೀಪ್ಲೇ ಮಾಡುವಾಗ ತೋರಿಸೋಂಥ ಆಪ್ಷನ್ಸು. ಸೊ ಈಗ ನಾನು ಡೌನ್ಲೋಡ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. Leave quietly button. ಸೊ ಈ ರೂಮಿಂದ ನಾನು ಆಚೆ ಬರ್ತೀನಿ. Replay feature testing. Gatak. Overflow icon button. ಸೊ ರೀಪ್ಲೇ ಫೀಚರ್ ಟೆಸ್ಟಿಂಗು. ಸೊ ಇದು ನಾನೇ ಕ್ರಿಯೇಟ್ ಮಾಡಿದಂಥ ಒಂದು ರೂಮು. ಈ ರೂಮ್ ಪಕ್ಕ ಓವರ್ಫ್ಲೋ ಐಕಾನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Pop dash up window. Share replay. ಇಲ್ಲಿ ಶೇರು, Download full audio. ಡೌನ್ಲೋಡ್ Delete replay. ಮತ್ತೆ ಡಿಲೀಟು ಈ ಆಪ್ಷನ್ಸ್ ಆವಾಗಲೇ ತೋರಿಸಿದ್ದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ. Download full downloading audio. The audio file will be accessible for 1 hour with this link. ಸೊ ಈಗ ಡೌನ್ಲೋಡಿಂಗ್ ಆಡಿಯೋ ಅಂತ ಹೇಳ್ತಾ ಇದೆ. ಹಾಗೆ ಈ ಲಿಂಕ್ 1 hour ವರೆಗೂ ವ್ಯಾಲಿಡ್ ಇರುತ್ತೆ. 1 hour ವರೆಗೂ ಆಕ್ಸೆಸ್ ಮಾಡ್ಬೋದು ಅಂತಾನು ಹೇಳ್ತಾ ಇದೆ. Downloading audio. Open button. ಅಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ ನಿಮಗೆ ಓಪನ್ ಅಂತ ಆಪ್ಷನ್ ಸಿಗುತ್ತೆ. ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. Clubhouse. Overflow icon button. Open with video player. ಇಲ್ಲಿ ಯಾವ್ದ್ರಿಂದ ಓಪನ್ ಮಾಡ್ತೀರಾ ಅಂತ ಕೇಳುತ್ತೆ ನಿಮಗೆ. ವಿಡಿಯೋ ಪ್ಲೇಯರು, Send anywhere. ಸೆಂಡ್ ಎನಿವೇರ್, MX player. ಬೇರೆ ಬೇರೆದು ಏನೇನು ತೋರಿಸುತ್ತೆ. Total command. Chrome. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗಿರೋದು ಕ್ರೋಮ್. Chrome. ಸೊ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡು ಸ್ಟಾರ್ಟ್ ಆಗುತ್ತೆ. ಈಗ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ತೀನಿ. Total Chrome. 5% progress bar. Chrome. Web view. ಓಕೆ ಫ್ರೆಂಡ್ಸ್, ಈಗ ಆಡಿಯೋ ಡೌನ್ಲೋಡ್ ಆಗಿದೆ. ಆ ಡೌನ್ಲೋಡ್ ಆಗಿರೋಂಥ ಆಡಿಯೋ ನಿಮ್ಗೆ ಎಲ್ಲಿ ಬರುತ್ತಪ್ಪ ಅಂತಂದರೆ ನಿಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ಡೌನ್ಲೋಡ್ಸ್ ಅನ್ನೋಂಥ ಒಂದು ಫೋಲ್ಡ್ರಲ್ಲಿ ಬರುತ್ತೆ.
Navigation bar. Home. Button. ಒಂದ್ಸಲ ಅದನ್ನು ನೋಡೋಣ. 1 UI Home. Page 2 of 8. App screen. Page 2. Page 3. Firefox. Files. Files. Internal storage. 84 GB free. ಸೊ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. Internal storage. Navigate up. Button. ಇಲ್ಲಿ ಡೌನ್ಲೋಡ್ಸ್ ಫೋಲ್ಡರ್ ಒಳಗಡೆ ಹೋಗೋಣ. DCIM. Free. Download. Show. Download. Yeah. Spotify. Clubhouse audio Gatak Singh 2021-12-01-14-30.mp4 3.31 MB from 3 days ago. ನೋಡಿ ಫ್ರೆಂಡ್ಸ್, ಇದು 3.31 MB ಇದೆ. ಹಾಗೆ MP4 ಫಾರ್ಮ್ಯಾಟ್ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ Club 1 minute and 57 lock in landscape button. ಏನ್ ಪ್ರಾಬ್ಲಮ್? ಸೊ ಪ್ಲೇ ಆಗ್ತಾ ಇದೆ. ಇದು ಒಂದು ವಾರದಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಮ್ಮ ಮನೆ. ಸೊ ಇದೇ ರೀತಿ ನೀವು ಕೂಡ ಆಡಿಯೋಸ್ನ ಡೌನ್ಲೋಡ್ ಮಾಡ್ಬೋದು. ಬಟ್ ಒಂದೇನಪ್ಪ ಅಂತಂದ್ರೆ ಆಡಿಯೋ ದೊಡ್ಡದಿದ್ದಷ್ಟು ಅದು ಸ್ವಲ್ಪ ಲಿಂಕ್ ಜನರೇಟ್ ಆಗೋದಕ್ಕೆ ಮತ್ತೆ ಅಟ್ಯಾಚ್ಮೆಂಟ್ ಡೌನ್ಲೋಡ್ ಆಗೋದಕ್ಕೆ ತುಂಬಾನೇ ಟೈಮ್ ಆಗುತ್ತೆ. ಇದೊಂದು ಚಿಕ್ಕ ರೂಮ್, ಬರೀ 3.31 MB. ಅದರಿಂದ ಬೇಗ ಇದು ಡೌನ್ಲೋಡ್ ರೆಡಿ ಆಯಿತು, ಹಾಗೆ ಡೌನ್ಲೋಡ್ ಕೂಡ ಆಯಿತು. ದೊಡ್ಡ ಫೈಲ್ ಇದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಡೌನ್ಲೋಡ್ ಮಾಡೋದಕ್ಕೆ, ಬಟ್ ರೀಪ್ಲೇ ಮಾಡೋದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಹಾಗೆ ಡೌನ್ಲೋಡ್ ಆಪ್ಷನ್ ಎಲ್ಲರಿಗೂ ಬರೋದು ಇಲ್ಲ, ಅದು ಜಸ್ಟ್ ರೂಮ್ ಕ್ರಿಯೇಟರ್ಗೆ ಮಾತ್ರ ಆಪ್ಷನ್ ಬರುತ್ತೆ. ಅವ್ರು ಬೇಕಾದ್ರೆ ಡೌನ್ಲೋಡ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡ್ಬೋದಾಗತ್ತೆ. ಅದೇ ರೀತಿ ಕ್ಲಬ್ಸ್ ಅಲ್ಲಿ ಅಂತಂದ್ರೆ ಯಾವುದೇ ಒಂದು ಕ್ಲಬ್ ಅಲ್ಲಿ ನಾವು ರೂಮ್ ಸ್ಕೆಡ್ಯೂಲ್ ಮಾಡುವಾಗ ಅಲ್ಲೂ ಕೂಡ ನಾವು ಈ ರೀಪ್ಲೇ ಫೀಚರ್ ಅನ್ನು ಆನ್ ಮಾಡ್ಬೋದು. ಕೋ ಹೋಸ್ಟ್ ಎಲ್ಲ ಆಡ್ ಮಾಡಿ ಟೈಮು ಎಲ್ಲ ಸೆಟ್ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ರೀಪ್ಲೇ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನ ಆನ್ ಮಾಡಿದ್ರೆ ಆ ರೂಮ್ಸು ಕೂಡ ರೆಕಾರ್ಡ್ ಆಗುತ್ತೆ. ಆಮೇಲೆ ನಾವು ಯಾವುದೇ ಒಂದು ಕ್ಲಬ್ ಒಳಗಡೆ ಹೋದಾಗ ಅಲ್ಲಿ 2 ಟ್ಯಾಬ್ಸ್ ಇರುತ್ತೆ, ಒಂದು ಮೆಂಬರ್ಸು ಮತ್ತೆ ಇನ್ನೊಂದು ರೀಪ್ಲೇಸು. ಡಿಫಾಲ್ಟ್ ಆಗಿ ಅದು ರೀಪ್ಲೇ ಟ್ಯಾಬ್ ಸೆಲೆಕ್ಟ್ ಆಗಿರುತ್ತೆ. ಆ ರೀಪ್ಲೇ ಟ್ಯಾಬ್ ಅಲ್ಲಿ ನಮಗೆ ಆ ಕ್ಲಬ್ ಅಲ್ಲಿ ರೆಕಾರ್ಡ್ ಆಗಿರೋಂಥ ಎಲ್ಲ ರೂಮ್ಗಳು ಸಿಗುತ್ತೆ. ಅದೇ ಮೆಂಬರ್ಸ್ ಟ್ಯಾಬ್ಗೆ ಹೋದ್ರೆ ಆ ಕ್ಲಬ್ಗೆ ಜಾಯ್ನ್ ಆಗಿರೋಂಥ ಎಲ್ಲ ಮೆಂಬರ್ಸ್ ಲಿಸ್ಟು ಸಿಗುತ್ತೆ. ಸೊ ನೀವು ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಕ್ಲಬ್ ಒಳಗಡೆ ಹೋಗಿ ಕೂಡ ಆ ರೂಮಲ್ಲಿ ಯಾವ್ಯಾವ ರೀಪ್ಲೇಸ್ ಇದೆಯೋ ಅದನ್ನು ನೋಡ್ಬೋದು. ಸೊ ಫ್ರೆಂಡ್ಸ್, ಇದಿಷ್ಟು ಕ್ಲಬ್ ಹೌಸಲ್ಲಿ ಆಡ್ ಆಗಿರೋಂಥ ಹೊಸ ರೀಪ್ಲೇ ಫೀಚರ್ ಬಗ್ಗೆ ಪರಿಚಯ ಮಾಡಿಕೊಡೋಂಥ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಒಂದು ಇದರಲ್ಲಿ ಪ್ರಾಬ್ಲಮ್ ಇದೆ, ಏನಪ್ಪ ಅಂತಂದರೆ ಸ್ಕಿಪ್ ಟು ನೆಕ್ಸ್ಟ್ ಸ್ಪೀಕರ್ ಆಪ್ಷನನ್ನು ಕೊಟ್ಟಿದ್ದಾರೆ, ಬಟ್ ಸ್ಕಿಪ್ ಟು ಪ್ರೀವಿಯಸ್ ಸ್ಪೀಕರ್ ಆಪ್ಷನ್ನ ಕೊಟ್ಟಿಲ್ಲ. ಅದೇ ರೀತಿ ರಿವೈಂಡ್ 15 ಸೆಕೆಂಡ್ಸ್ ಆಪ್ಷನನ್ನು ಕೊಟ್ಟಿದ್ದಾರೆ, ಬಟ್ ಫಾರ್ವರ್ಡ್ 15 ಸೆಕೆಂಡ್ಸ್ ಆಪ್ಷನನ್ನು ಕೊಟ್ಟಿಲ್ಲ. ಸೊ ಇದೊಂದು ಆಪ್ಷನ್ಸ್ನ ಆ್ಯಡ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಎಲ್ಲ ಫೀಚರ್ಸ್ ಆ್ಯಡ್ ಆಗ್ಬೋದು. ಸೊ ಈ ಫೀಚರ್ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಮುಂದೆ ಎಲ್ಲರೂ ಕೂಡ ಈ ಫೀಚರ್ನ ಉಪಯೋಗ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ. ಈ ಟ್ಯೂಟೋರಿಯಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.